ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಕ್ಸಾಮ್ಗೆ ಹೋಗಿ ಬರಿಬೇಕಾದ್ರೆ ಪೇಪರ್ ಓದಿರ್ತೀವಲ್ಲ, ಓದ್ಕೊಂಡು ಎಷ್ಟೇ ಇದ್ರೂ ರಿಸಲ್ಟ್ ಬರೋವರೆಗೂ ಹೊಟ್ಟೆನಲ್ಲಿ ಒಂದು ಬಟರ್ಫ್ಲೈಸ್ ಫೀಲಿಂಗ್ ಇರುತ್ತೆ ನೋಡಿ, ಆ ಥರ ಇದೆ ಖಂಡಿತವಾಗ್ಲೂ. ಬಟ್ ವಿಶ್ವಾಸ ಇದೆ. ಈಗಾಗಲೇ ನಮ್ಮ ಇಡೀ ತಂಡ ಹೇಳ್ದಂಗೆ ತುಂಬ ಚೆನ್ನಾಗಿ ನಿರ್ಮಾಣ ಆಗಿದೆ ಸಿನಿಮಾ. ನಾವೇನು ಅಂದ್ಕೊಂಡಿದ್ದೀವಿ ಅದು ಚಿತ್ರದಲ್ಲಿ ನಾವು ನೋಡಬಹುದು. ಸೊ ಹಾಗಾಗಿ ವಿಶ್ವಾಸ ಇದೆ, ನಂಬಿಕೆ ಇದೆ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಹಾಗೂ ಕರ್ನಾಟಕದ ಜನತೆ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾತಿನ ಮುಖಾಂತರ. ಎಸ್ ಎಸ್ ತುಂಬ ಖುಷಿ ತಂದುಕೊಟ್ಟಿದೆ ಸರ್. ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಕತೆ ಮಾಡಿದ ನಂತರ ಅದರ ಎಕ್ಸಿಕ್ಯೂಷನ್ ಪಾರ್ಟ್ ಏನಿರುತ್ತೆ ಅದರಲ್ಲಿ ಯೂಶ್ವಲಿ ಫೇಲ್ಯೂರ್ ಆಗೋದು ಮೋಸ್ಟ್ ಆಫ್ ದ ಮೂವೀಸಲ್ಲಿ ಅಲ್ಲೇ. ಬಟ್ ನಾವು ಏನು ಅಂದುಕೊಂಡಿದ್ದೀವಿ ಇವತ್ತು ಏನು ಬಂದಿದೆ ತೆರೆ ಮೇಲೆ ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ಎಲ್ಲೂ ಮನಸ್ಸಲ್ಲಿ ಇಲ್ಲಿನ್ನೇನೋ ಚೆನ್ನಾಗಾಗ್ಬೋದಾಗಿತ್ತು, ಇಲ್ಲಿನ್ನೇನೋ ಮಾಡ್ಬೋದಾಗಿತ್ತು ಅನ್ನೋ ಒಂದು ಭಾವನೆ ಇಲ್ಲ. ವಿ ಆರ್ ವೆರಿ ಹ್ಯಾಪಿ, ವೆರಿ ಕಾನ್ಫಿಡೆಂಟ್. ಆ್ಯಂಡ್ ನನ್ನ ಕುಟುಂಬದವ್ರು ಇರ್ಬೋದು ಅಥವಾ ನನ್ನ ಒಂದಷ್ಟು ವೆಲ್ ವಿಷರ್ಸು ಸಿನಿಮಾ ನೋಡಿದ್ದಾರೆ, ಹಾಗೂ ಒಂದಷ್ಟು ಇಂಟೆಲೆಕ್ಚುಯಲ್ಸ್ಗೂ ಸಿನಿಮಾ ತೋರಿಸಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಭಾವನೆಯೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಭಾವನೆ ನನಗೇನು ವ್ಯಕ್ತಪಡಿಸಿದ್ದಾರೆ. ನನಗೆ ಖಂಡಿತವಾಗ್ಲೂ ವಿಶ್ವಾಸ ಇದೆ, ಜನಗಳು ಥಿಯೇಟ್ರಿಗೆ ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿ ನಿರಾಸೆ ಉಂಟಾಗೋದಿಲ್ಲ. ಏನು ಚಾಲೆಂಜಿಂಗಮ್ಮ? ಹಾಂ, ಹೌದು ಹೌದು. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಐ ಹ್ಯಾವ್ ಬೀನ್ ಅಕ್ಸೆಪ್ಟೆಡ್ ಆಸ್ ಎ ಕಮರ್ಷಿಯಲ್ ಹೀರೋ. ಕಮರ್ಷಿಯಲ್ ಸಿನಿಮಾ ಮಾಡಿದ್ದು ಜಾಗ್ವಾರು. ಸೊ ಇದು ಕೂಡ ಕಮರ್ಷಿಯಲ್ ಸಿನಿಮಾನೇ. ಸೊ ಕಮರ್ಷಿಯಲ್ ಸಿನಿಮಾ ಅಂದ ಮಾತ್ರಕ್ಕೆ ಲಾಜಿಕ್ಸ್ ಇರೋದಿಲ್ಲ ಅಂತ ಇಲ್ಲ, ಖಂಡಿತವಾಗ್ಲೂ ತುಂಬ ಲಾಜಿಕಲ್ ಸಿನಿಮಾ ಇದು. ಆ್ಯಂಡ್ ಎಸ್, ನಾನು ಪ್ರತಿ ಬಾರಿನೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಎಲಿಮೆಂಟ್ಸ್ ಕತೆ ಮಾಡಬೇಕಾದ್ರೆ ಆ ಸೋಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡೇ ಮಾಡ್ತೀನಿ. ಯಾಕೆಂದರೆ ನನ್ನ ಕಡೆಯಿಂದ ನನ್ನ ಜನತೆಗೆ ನಾನು ಯಾವ ರೀತಿ ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ, ಈ ಒಂದು ವೇದಿಕೆ ಮುಖಾಂತರ ನಾನು ಯಾವ ರೀತಿ ಮೆಸೇಜ್ ಕೊಡ್ಬೋದು, ಅದಕ್ಕೆ ನಾವು ಕತೆ ಯಾವ ರೀತಿ ಕೂತ್ಕೊಂಡು ವರ್ಕೌಟ್ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಹೇಳಬೇಕಷ್ಟೇ ಜನ. ಅದೇ ತುಂಬ ಕಷ್ಟ. ಇವಾಗ ಹರ್ಷ ಸರ್ ಅದನ್ನೇ ಹೇಳಿದ್ರು, ಬಿಟ್ಕೊಟ್ಬಿಡ್ತೀವಿ. ಇವಾಗ ಹೆಂಗೆ ಹೇಳಲಿ ನಾನು ಹೇಳೋದು? ಇಟ್ಸ್ ಎ ಕಮರ್ಷಿಯಲ್ ಸಿನಿಮಾ ಡೆಫಿನೆಟ್ಲಿ. ಅಂದರೆ ಸೋಷಿಯಲ್ ಎಲಿಮೆಂಟ್ಸ್ ಅಂದರೆ ಪ್ರತಿಯೊಂದು ಸೀನ್ನಲ್ಲೂ ನಿಮಗೆ ಸೋಷಿಯಲ್ ಎಲಿಮೆಂಟ್ಸ್ ಇರಲ್ಲ, ಎಲ್ಲೋ ಒಂದಷ್ಟು ಸೀನ್ಗಳಲ್ಲಿ ಎಲ್ಲೋ ಮನಸ್ಸಿಗೆ ದಾಟುವಂಥ ಒಂದಷ್ಟು ಎಲಿಮೆಂಟ್ಸ್ ಇರುತ್ತೆ. ಎಸ್ ಮಾ, ಹೇಳಿಮ್ಮ ಹೇಳಿಮ್ಮ. ನನಗೆ ಭಾಳ ಮುಖ್ಯವಾಗಿ ಜಾಗ್ವಾರ್ ಸಿನಿಮಾ ಮುಗಿದ ನಂತರ ನಾನು ಕ್ರಿಟಿಕ್ಸ್ನ ತುಂಬ ಓಪನ್ ಆಗಿ ತೊಗೋತೀನಿ. ಟು ಬಿ ಹಾನೆಸ್ಟ್, ಇವತ್ತು ನಾವು ಬೆಳಿಬೇಕು ಅಂತ ಹೇಳಿದ್ರೆ ವಿ ಶುಡ್ ಅಕ್ಸೆಪ್ಟ್ ಕ್ರಿಟಿಕ್ಸ್ ವೆರಿ ವೆಲ್. ಐ ವೆಲ್ಕಮ್ ಇಟ್ ಹಾರ್ಟ್ಲಿ. ಸೊ ಎಲ್ಲೋ ಒಂದು ಕಡೆ ಜಾಗ್ವಾರಲ್ಲಿ ಐ ವಾಸ್ ವೆರಿ ರಾ ಫಸ್ಟ್ ಸಿನಿಮಾ. ಆದರೆ ನಾನು ಐ ಡೋಂಟ್ ಟು ಗಿವ್ ರೀಸನ್ಸ್. ಯಾಕೆಂದರೆ ಇವತ್ತು ₹100 ಕೊಟ್ಟು ಬರ್ತಾರೆ ಜನ. ಸೊ ನನ್ನದೇ ಸಿನಿಮಾ ಯಾತಕ್ಕೆ ನೋಡಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲೂ ಇದೆ. ಸೊ ಹಾಗಾಗಿ ನನ್ನ ಪ್ರತಿಭೆನ ನಾನು ತೋರಿಸಿದ್ರೆ ಮಾತ್ರ ಅಲ್ಲಿ ಜನಗಳು ನನಗೆ ಒಂದು ವಾಟ್ ಎವರ್ ಅಪ್ರಿಸಿಯೇಷನ್ ಇರ್ಬೋದು, ಅಥವಾ ಇಲ್ಲಪ್ಪ ಹುಡುಗ ಒಂದು ತಕ್ಕಮಟ್ಟಕ್ಕೆ ಮಾಡಿದ್ದಾನೆ, ಮುಂದಿನ ದಿನಗಳಲ್ಲಿ ಇವನಿಗೂ ಒಂದು ಅವಕಾಶ ಕೊಡ್ಬೋದು ಅನ್ನೋದು ಆ ಒಂದು ಜನಗಳ ಭಾವನೆ ಏನಿರುತ್ತೆ, ಬಹುಶಃ ಅದೇ ನನಗೆ ಇಟ್ ಇಸ್ ಎ ಕಾನ್ಫಿಡೆನ್ಸ್ ಲೆವೆಲ್ ಮುಂದಿನ ಒಂದು ಸಿನಿಮಾಗೆ. ಸೊ ಈ ವಿಷಯಕ್ಕೆ ಬರೋದಾದರೆ, ಇವತ್ತು ಸೀತಾರಾಮ ಕಲ್ಯಾಣ ಚಿತ್ರದಲ್ಲಿ ನಾನು ಯಾವ ರೀತಿ ನಟನೆ ಮಾಡಿದ್ದೀನಿ, ನನಗೆ ಬಹಳ ಮುಖ್ಯವಾಗಿ ಆ್ಯಸ್ ಎ ಪರ್ಸನ್, ಆ್ಯಸ್ ಎ ವ್ಯಕ್ತಿ ತುಂಬ ಸಂತೋಷ ತಂದು ಕೊಟ್ಟಿದೆ. ನಾನು ಜಸ್ಟಿಫಿಕೇಷನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ನನ್ನ ಅಲ್ಟಿಮೇಟ್ ಜಡ್ಜ್ ಆಡಿಯನ್ಸ್. ಎಸ್, ನಾನು ಆ್ಯಕ್ಚುಲಿ ಈಗ ತಮ್ಮನೇನಲ್ಲೇ ತೊಗೊಳ್ಳಿ, ತಮ್ಮ ತಂದೆ ತಾಯಿ ತಾವೇನೇ ಮಾಡಿದ್ರೂ ಚೆನ್ನಾಗಿದೆ ಅಂತಾರೆ. ಸೊ ಅಂದರೆ ನನ್ನ ತಂದೆ ತಾಯಿಗೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸುಮ್ಮನೆ ಒಂದು ತಮಾಷೆ ಮಾಡ್ತೀನಿ, ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ ಆ ರೀತಿ. ಸೊ ತಂದೆ ತಾಯಿಗೆಲ್ಲ ಚೆನ್ನಾಗೇ ಕಾಣುತ್ತೆ. ಬಟ್ ನಾನು ಹೇಳಿದ್ನಲ್ಲ, ನನ್ನ ಅಲ್ಟಿಮೇಟ್ ಜಡ್ಜ್ ಆಡಿಯನ್ಸೇ. ಸೊ ಅವರಿಗೋಸ್ಕರ ಸಿನಿಮಾ ಮಾಡೋದು ನಾವು. ಬಟ್ ನಮ್ಮ ತಂದೆಯವರು ಅಂತೂ ತುಂಬ ಖುಷಿಪಟ್ಟಿದ್ದಾರೆ. ಜಾಗ್ವಾರ್ಗೂ ಇದಕ್ಕೂ ಭಾಳ ಚೇಂಜಸ್ ಆಗಿದೆ ಕಣೋ, ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯ್ತಮ್ಮ. ಎಸ್ ಸರ್, ಎಸ್ ಸರ್.
ಸರ್ ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ತಂದೆಯವರ ಒಂದು ಚಂದ್ರಚಕೋರಿ, ಸೂರ್ಯವಂಶ ಅಂಥ ಒಂದು ಕೌಟುಂಬಿಕ ಚಿತ್ರಗಳೇನಿತ್ತು ಇತ್ತೀಚಿನ ದಿನಗಳೆಲ್ಲ ನಾವು ಕಾಣಿಲ್ಲ. ನಾವು ನಿಜ ಹೇಳೋದಾದರೆ ಸೊ ದ ಜನ್ರೇಷನ್ಸ್ ಹ್ಯಾವ್ ಚೇಂಜ್ಡ್. ನಮ್ಮ ಡೈರೆಕ್ಟರ್ ಅವ್ರು ಆವಾಗಲೇ ಹೇಳ್ತಾ ಇದ್ರು. ಸೊ ಎಲ್ಲ ಒಂದು ಕಡೆ ವಿ ಆರ್ ಗೋಯಿಂಗ್ ಬ್ಯಾಕ್. ಮತ್ತೊಮ್ಮೆ ಆ ಒಂದು ಫ್ಯಾಮಿಲಿ ಬಾಂಡಿಂಗು, ಒಂದಷ್ಟು ಮದುವೆ ಮನೆಗಳಲ್ಲಿ ನಡೆಯುವಂಥ ಒಂದು ಎಪಿಸೋಡ್ಸ್ ಇರ್ಬೋದು. ಸೊ ಈ ಥರ ಹಲವಾರು ಒಂದಷ್ಟು ಎಪಿಸೋಡ್ಸು ಮನಸ್ಸಿಗೆ ದಾಟುತ್ತೆ ಜನಗಳಿಗೆ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ಸರ್, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ವಿಷಯ ಹೇಳಿದೆ, ಅವರ ಒಂದು ರಚಿತಾ ಅವರ ಒಂದು ಕೆಮಿಸ್ಟ್ರಿ ಏನಿದೆ, ಒಂದು ಪ್ಯೂರಿಟಿ ತೋರಿಸಿದ್ದೀವಿ ಲವ್ವಲ್ಲಿ, ಇತ್ತೀಚಿನ ದಿನಗಳ ಚಿತ್ರಗಳಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು. ಸೊ ಅದು ಒಂದು ಇಟ್ ಇಸ್ ಅ ವಿಶೇಷತೆ ಅಂತ ಹೇಳ್ಬೋದು. ಆ್ಯಂಡ್ ಭಾಳ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಬಿಟ್ಟೆ, ಈ ಒಂದು ಚಿತ್ರಕ್ಕೆ ಇನ್ನೊಂದು ಸ್ವಲ್ಪ ಬ್ಯಾಕ್ ಬೋನ್ ಆದಂಥ ವ್ಯಕ್ತಿ ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟ್ರು. ಸೊ 5 ಫೈಟು ಅವರೇ ಮಾಡಿದ್ದಾರೆ, ಕಂಪೋಸಿಷನ್ನು. ಅವರ ಡೇಟ್ ಸಿಕ್ಕದೆ ನಮ್ಮ ಪುಣ್ಯ. ನಮಗೋಸ್ಕರ ಅಷ್ಟು ದಿನ ಡೇಟ್ ಕೊಟ್ಟರು. ಅದೇ ರೀತಿ ಕಥೆನಲ್ಲಿ ಕೂಡ ತುಂಬ ಇನ್ವಾಲ್ವ್ ಆಗ್ತಾರೆ ಮಾಸ್ಟರ್ಸ್. ಯೂಶಲಿ ಎಲ್ಲರೂ ಆಗೋದಿಲ್ಲ, ಬಟ್ ಅವರು ತುಂಬ ಪರ್ಸ್ನಲ್ ಆಗಿ ತೊಗೊಳ್ಳೋದ್ರಿಂದ ಕಥೆನಲ್ಲಿ ಅವರ ಒಂದು ಅಡ್ವೈಸಸ್ಸು ಮತ್ತೊಂದು ಇನ್ನೊಂದು ಎಲ್ಲ ಭಾಳಷ್ಟು ಚೇಂಜ್ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಈ ಒಂದು ಫೈಟ್ನ ಕ್ರೆಡಿಟ್ ಏನಿದೆ ಸಂಪೂರ್ಣ ರಾಮ್ ಲಕ್ಷ್ಮಣ್ ಸರ್ಗೆ ಹೋಗಬೇಕು. ಹಾಗೂ ಅವರ ಅಸಿಸ್ಟೆಂಟ್ಸ್ ಏನಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಹುಡುಗರುಗಳು ಕೆಲಸ ಮಾಡಿದ್ದಾರೆ. ಅವರಿಂದ ನಾವು ಎಷ್ಟೋ ಬಾಡಿ ಲ್ಯಾಂಗ್ವೇಜ್ಗಳು ಕಲಿತೀವಿ, ಯಾಕೆಂದ್ರೆ ಇನ್ನೂ ಕಲಿತಾ ಇದ್ದೀವಿ ನಾವು. ಸೊ ಆ ಹುಡುಗರಿಂದನೂ ತುಂಬ ಕಲ್ತಿದ್ದೀವಿ ಸರ್. ಮುಂದಿನ ಪ್ರಾಜೆಕ್ಟ್ ಅಮ್ಮ. ಸೊ ಆವಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುನಿಲ್ ಅವರು ನನ್ನ ಟ್ರೇಲರ್ ಲಾಂಚಿಗೆ ಬಂದಿದ್ದರು, ಲೈಕಾ ಪ್ರೊಡಕ್ಷನ್ಸು, ಸುಭಾಷ್ ಅಂತ ಓನರ್ ಅವರು. ಸೊ ಐ ಆಮ್ ವೆರಿ ಥ್ರಿಲ್ಡ್, ಐ ಆಮ್ ವೆರಿ ಹಾನರ್ಡ್ ದಟ್ ಹಿ ಕೇಮ್ ಆನ್ ದ ಸ್ಟೇಜ್ ಆ್ಯಂಡ್ ಅನೌನ್ಸ್ಡ್. ತುಂಬ ಖುಷಿಯಾಗಿದೆ. ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ಉಳಿಸ್ಕೋತೀನಮ್ಮ. ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಅಂತ ಹೇಳಿದ್ರೆ ಬಹುಶಃ ಇಟ್ ಟೇಕ್ ಅ ಫ್ಯೂ ಮೋರ್ ಮಂತ್ಸ್ ಡೌನ್ ದ ಲೈನು. ಸೊ ಅವರು ವರ್ಕ್ ಮಾಡಬೇಕಾಗತ್ತೆ, ಅಷ್ಟು ಭಾಷೆಗಳು ಮಾಡ್ತಾರೋದ್ರಿಂದ. ಸೊ ಮುಂದೆ ಹೇಳ್ತೀನಮ್ಮ. ಅಲ್ಲ, ಇಟ್ ಆಲ್ ಡಿಪೆಂಡ್ಸ್. ಅಂದರೆ ಇವತ್ತು ಜಾಗ್ವಾರ್ ಒಂದು ಡೆಬ್ಯೂ ಮೂವಿ ಏನಿತ್ತು, ಕಾಲೇಜ್ ಸ್ಟೂಡೆಂಟ್ ಆಗಿ ಪ್ಲೇ ಮಾಡಿದ್ದೆ. ಇದರಲ್ಲಿ ಒಂದು ಸ್ವಲ್ಪ ಮೆಚುರಿಟಿ ಇದೆ, ನೆಕ್ಸ್ಟ್ ಲೆವೆಲ್ಲು. ಅದರ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳಿಗೆ ನಾವು ಹೋಗಬೇಕು, ವಿ ಕೆನಾಟ್ ಗೋ ಬ್ಯಾಕ್. ಸೊ ಹಾಗಾಗಿ ಬಹುಶಃ ಒಪ್ಕೋಬೋದೇನು. ಅದು ಕತೆ ವಿಷಯದಲ್ಲಂತೂ ಖಂಡಿತವಾಗ್ಲೂ ನನ್ನ ಇನ್ವಾಲ್ವ್ಮೆಂಟ್ ಪ್ರತಿ ಹಂತದಲ್ಲಿರುತ್ತೆ. ಯಾಕೆಂದರೆ ಸಿನಿಮಾ ಇಟ್ ಸೆಲ್ಫ್ ಇಸ್ ಎ ಬ್ಯೂಟಿಫುಲ್ ಪ್ರಾಸೆಸ್, ದ ಮೇಕಿಂಗ್ ಇಟ್ ಸೆಲ್ಫ್ ಇಸ್ ಎ ಬ್ಯೂಟಿಫುಲ್ ಪ್ರಾಸೆಸ್. ಸೊ ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ನನಗೆ. ಸುಮ್ಮನೆ ಏನೋ ನಟನೆ ಮಾಡಬೇಕು ಹೋಗಬೇಕು ಅಂತಲ್ಲ, ಕತೆ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಐ ವಿಲ್ ಗೆಟ್ ಇನ್ವಾಲ್ವ್ಡ್.